ಟಾಕ್ಸಿಕ್ ಮತ್ತು ಡಿ ಬಾಸ್ ಸಿನಿಮಾ ಒಟ್ಟಿಗೆ ರಿಲೀಸ್ ಆಗ್ಬೇಕು ಬ್ರದರ್. ನಮ್ಮ ಕನ್ನಡ ಇಂಡಸ್ಟ್ರಿ ಬ್ಲಾಸ್ಟ್ ಆಗಬೇಕು ಅಂದರೆ ಅವತ್ತೇ. ಬರೀ ಇವರು ಮಾತು ಜೋಡೆತ್ತಲ್ಲ ಬ್ರದರ್, ಇಂಡಸ್ಟ್ರಿಲೂ ಜೋಡೆತ್ತುಗಳೇ. ನನ್ನ ಸಿನಿಮಾ ಯಾವತ್ತು ಬಂದ್ರೂ ಕರ್ನಾಟಕದಲ್ಲಿ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇರುವಂಥ ಏಕೈಕ ನಟ ಅಂದರೆ ಅದು ಡಿ ಬಾಸ್ ಮಾತ್ರ ಗುರು. ನಿಮಗೇನಾದರೂ ಡಿ ಬಾಸ್ ಹಿಂದೆ ಮುಂದೆ ಯಾರ್ಯಾರು ಕೆಲವೊಂದಷ್ಟು ಜನ ಮಾತಾಡ್ತೀರಾ, ತಾಕತ್ತಿದ್ರೆ ಬಂದು ರಿಲೀಸ್ ಮಾಡಿರಿ, ಅಪೋಸಿಟ್ ಮಾಡೋಣ. ಒಂದು ಕಡೆ ಡಿ ಬಾಸ್ ಸಿನಿಮಾಗಳು ರಿಲೀಸ್ ಆಗ್ತಾಯಿಲ್ಲ, ಹಿಟ್ಟಾಗ್ತಾಯಿಲ್ಲ ಅಂತ ಯಾರ್ಯಾರು ಕೊರಗ್ತಾ ಇದ್ರು, ಇಲ್ಲ ಯಾರ್ಯಾರು ಅರ್ಕೆ ಕಟ್ಕೊತಾಯಿದ್ರು ಡಿ ಬಾಸ್ ಸಿನಿಮಾ ಫೇಲ್ ಆಗಿಬಿಡ್ಲಿ, ಡಿ ಬಾಸ್ ಸಿನಿಮಾ ಫ್ಲಾಪ್ ಆಗಿಬಿಡ್ಲಿ ಅಂತ, ಅಂಥವ್ರಿಗೆ ಟವಲ್ ಸುತ್ತ ಹೊಡೆದಂಗೆ ಆಯಿತು ಬ್ರದರ್ ಇದು ಈ ನ್ಯೂಸು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಡಿ ಬಾಸ್ನ ಕಂಡ್ರೆ ಹೊಗಳವ್ರಿಗಿಂತ ತೆಗಳವರೇ ಜಾಸ್ತಿ ಆಗ್ಬಿಟ್ಟವ್ರೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಡಿ ಬಾಸ್ ಹಿಂದೆ ಹೋದರೆ TRP ಗ್ಯಾರಂಟಿ ಕೆಲವೊಂದಷ್ಟು ಜನಕ್ಕೆ, ಡಿ ಬಾಸ್ ಹೆಸರು ಹಾಕಿದ್ರೆ ಹೈಲೈಟ್ ಆಗೋದು ಗ್ಯಾರಂಟಿ ಕೆಲವೊಂದಷ್ಟು ಜನ. ಅದಕ್ಕೆ ಡಿ ಬಾಸ್ ಹೆಸರನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಡಿ ಬಾಸ್ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾ ಇದ್ದಾರೆ. ಇವಾಗ 3 ಸಿನಿಮಾ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ, ಒಂದು ಸಿನಿಮಾ ವರ್ಷದಲ್ಲಿ ಮಾಡಲೇಬೇಕು ನಾನು ಅಂತ ಭಯ ಇರೋರು ಯಾರು ಗೊತ್ತಾ, ನನ್ನ ಸಿನಿಮಾ ಫ್ಲಾಪ್ ಆಗ್ಬಿಡುತ್ತೆ ಅಂತ ಭಯ ಇಟ್ಕೊಂಡ್ರವ್ರು ಮಾತ್ರ. ನಾನು ಅವಾಗ ರಿಲೀಸ್ ಮಾಡಬೇಕು, ಇವಾಗ ರಿಲೀಸ್ ಮಾಡಬೇಕು, ವರ್ಷಕ್ಕೆ ಒಂದೇ ಮಾಡಬೇಕು ಅಂಥವ್ರು ಮಾತ್ರ ಭಯ ಇರುತ್ತೆ ಅವ್ರಿಗೆ, ಎಲ್ಲಿ ನನ್ನ ಸಿನಿಮಾ ಸೋತಬಿಡುತ್ತೆ ಅಂತ. ಅಂದರೆ ಆ ಭಯ ಡಿ ಬಾಸ್ಗಿಲ್ಲ ಗುರು. ನನ್ನ ಸಿನಿಮಾ ಯಾವತ್ತು ಬಂದ್ರೂ ಕರ್ನಾಟಕದಲ್ಲಿ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇರುವಂಥ ಏಕೈಕ ನಟ ಅಂದರೆ ಅದು ಡಿ ಬಾಸ್ ಮಾತ್ರ ಗುರು. ಆಯಿತಾ, ನೀನು ಇವತ್ತು ಬಂದು ಡಿ ಬಾಸ್ ಸಿನಿಮಾನ ರಿಲೀಸ್ ಮಾಡಬೇಕಾದ್ರೆ ವಿತೌಟ್ ಅನೌನ್ಸ್ಮೆಂಟ್ ರಿಲೀಸ್ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ಸೂಪರ್ ಹಿಟ್ ಮಾಡ್ತಾರೆ ಕನ್ನಡದ ಜನತೆ. ಅಷ್ಟನ್ನು ಡಿ ಬಾಸ್ನ ಮನಸ್ಸನ್ನು ಒಳಗಡೆ ತಗೊಬಿಟ್ಟಿದ್ದಾರೆ ಬ್ರದರ್. ಅವ್ರ ಆ್ಯಕ್ಟಿಂಗ್ನ, ಡಿ ಬಾಸ್ನ ಬಿಡಿ ಸಪ್ರೇಟ್ ಅವ್ರ ಪರ್ಸ್ನಲ್ ಏನೇ ಇರ್ಬೋದು, ಬಟ್ ಡಿ ಬಾಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಅನ್ನೋದು ನಮ್ಮ ಕರ್ನಾಟಕದ ಜನಕ್ಕೆ ಇವಾಗ ತಿಳಿದಿಲ್ಲ, ತುಂಬ ವರ್ಷಗಳಿಂದ ತಿಳಿಸ್ತಾ ಬಂದಿದ್ದಾರೆ. ಈ 3 ಸಿನಿಮಾ ಅಲ್ಲ 6 ಸಿನಿಮಾ ಬರಲಿ ಬ್ರದರ್, ಈ ವರ್ಷನೇ ಅದೇ 3 ಸಿನಿಮಾ ಕಂಪ್ಲೀಟಾಗಿ ಬಿಟ್ಟರು ಕೂಡ ಸೂಪರ್ ಹಿಟ್ ಆಗುತ್ತೆ ಸಿನಿಮಾಗಳು. ಯಾಕಂದರೆ ಈಗ 3 ಸಿನಿಮಾ ಯಾಕೆ ಅನೌನ್ಸ್ ಮಾಡಿದ್ದಾರೆ ಅಂದರೆ, ಕೆಲವೊಂದಷ್ಟು ಜನ ನಿದ್ದೆಗೆಡ್ಸೋಕ್ಕೆ, ಕೆಲವೊಂದಷ್ಟು ಜನಕ್ಕೆ ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿರುತ್ತೆ ಗುರು. ಇವ್ರು 3 ಸಿನಿಮಾ ಏನಪ್ಪ, ಇವಾಗ 1 ವರ್ಷದೊಳಗಡೆ 3 ಸಿನಿಮಾ ಬರುತ್ತೆ ಅಂದರೆ 1.5 ವರ್ಷದೊಳಗಡೆ ಕೆಲವೊಂದಷ್ಟು ಜನಕ್ಕೆ ನಿದ್ದೆಗೆಡಿಸುವಂಥ ವಿಚಾರ ಅದು. ಡಿ ಬಾಸು ಮುನ್ಸೂಚನೆ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ರಿ. ನಿಮಗೇನಾದರೂ ಡಿ ಬಾಸ್ ಹಿಂದೆ ಮುಂದೆ ಯಾರ್ಯಾರು ಕೆಲವೊಂದಷ್ಟು ಜನ ಮಾತಾಡ್ತೀರಾ, ತಾಕತ್ತಿದ್ರೆ ಬಂದು ರಿಲೀಸ್ ಮಾಡಿರಿ, ಅಪೋಸಿಟ್ ಮಾಡೋಣ. ಇವಾಗ ಯಾರು ಮಾತಾಡ್ತಾರೆ ಅಂತ ಕೆಲವೊಂದಷ್ಟು ಜನ ಕೇಳ್ತಾರೆ. ಈ ಕ್ವಶನ್ಸ್ ನನಗೂ ಹಾಕಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಯಾರು ಮಾತಾಡಿಲ್ಲ, ನೀ ಸುಮ್ಮನೆ ಹೇಳ್ತಿದ್ದೀಯ ಅಂತ. ಕಮೆಂಟ್ ಬಾಕ್ಸಲ್ಲಿ ತೆಗೆದು ನೋಡಿ, ಡಿ ಬಾಸ್ ಕೆಲವೊಂದು ಕಾಟೇರ ರಿವ್ಯೂಗಳಾಗಿರ್ಬೋದು ನಾನೇ ಕೊಟ್ಟಿದ್ದೀನಿ, ಕ್ರಾಂತಿ ರಿವ್ಯೂಗಳಾಗಿರ್ಬೋದು ನಾನೇ ಕೊಟ್ಟಿದ್ದೀನಿ. ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ತೆಗೆದು ನೋಡಿ, ಕೆಲವೊಂದಷ್ಟು ಜನ ಹಾಕಿರ್ತಾರೆ, ಏನಪ್ಪ ಯಾರು ಇಲ್ದಾಗ ನೀ ಬಂದು ರಿಲೀಸ್ ಮಾಡ್ಕೊಬಿಟ್ಟಿದ್ಯಾ, ತಾಕತ್ತಿದ್ರಿ ಅವ್ರ ಮುಂದೆ ರಿಲೀಸ್ ಮಾಡಿ, ಇವ್ರ ಮುಂದೆ ರಿಲೀಸ್ ಮಾಡು ಅಂತ ಹಾಕಿರ್ತಾರೆ ಕಮೆಂಟ್ಗಳು. ಅವ್ರು ಯಾರು ಅಭಿಮಾನಿಗಳಂತ ನನ್ನ ತಾಯಣೆ ಗೊತ್ತಿಲ್ಲ ನನಗೆ. ಅವರು ಕನ್ನಡ ಇಂಡಸ್ಟ್ರಿಯವರ, ತೆಲುಗು ಇಂಡಸ್ಟ್ರಿಯವರ, ಬೇರೆ ಇಂಡಸ್ಟ್ರಿ ದೇವರಣೆ ಗೊತ್ತಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮಗೇನಾದರೂ ತಾಕತ್ತಿದ್ರೆ, ನೀವು ಯಾರು ಅಭಿಮಾನಿ ಆಗಿರಿ, ನಿಮ್ಗೇನಾದರೂ ತಾಕತ್ತಿದ್ರೆ ಅಂತ ಕಮೆಂಟ್ ಹಾಕೋರು ಮಾತ್ರ ಹೇಳ್ತಿದ್ದೀನಿ, ಎಲ್ರಿಗೂ ಅಲ್ಲ. ಬನ್ನಿ ಡಿ ಬಾಸ್ ಸಿನಿಮಾ ವಿರುದ್ಧ ಆಪೋಸಿಟ್ ರಿಲೀಸ್ ಮಾಡಿರಿ, ಇವಾಗ ರಿಲೀಸ್ ಮಾಡಿರಿ, ನಿಂತ್ಕೊಳ್ರಿ. ತಾಕತ್ತಿದ್ರೆ ನೋಡೋಣ ಗಾಂಧಿನಗರದಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ ಅವತ್ತು ರಿಯಲ್ ಕಮೆಂಟ್ ಹಾಕೋಣ ನಿಂತ್ಕೊಂಡು ಪಬ್ಲಿಕಲ್ಲಿ ವಿತ್ ಮೀಡಿಯಾ ಮುಂದೆ ಕಮೆಂಟ್ ಹಾಕ್ತೀವಿ. ಸುಮ್ಮನೆ ಇಲ್ಲಿ ಫೇಕ್ ಫ್ಯಾನ್ಸಿಂದನೇ ಇಲ್ಲಿ ಈ ಥರ ಫ್ಯಾನ್ಸ್ ವಾರ್ಗಳಾಗ್ತಾ ಇರೋದು ಬ್ರದರ್. ಇವಾಗ ಕೆಲವೊಂದಷ್ಟು ಜನ ಅದನ್ನೇ ಹೇಳೋದು, ಡಿ ಬಾಸ್ ಸಿನಿಮಾ ಯಾರು ಇದ್ದದಾಗ ಬಂದು ರಿಲೀಸ್ ಮಾಡಿಬಿಡ್ತಾರೆ. ಇವಾಗ ಕಾಟೇರ ಅದು ಹೇಳ್ದು, ಹೊಸ ವರ್ಷಕ್ಕೆ ಒಳ್ಳೆ ರಜೆ ಇತ್ತು, ಕ್ರಿಸ್ಮಸ್ ರಜೆ ಇತ್ತು, ಕಾಟೇರ ರಿಲೀಸ್ ಮಾಡಿದ್ರೆ ಸೂಪರ್ ಹಿಟ್ ಆಗ್ಬಿಡ್ತು ಅಂತ. ಯಾಕೆ ನಿಮ್ಗಳಿಗೆ ಬೇಜಾರಿರಲಿಲ್ಲ ರಿಲೀಸ್ ಮಾಡೋಕ್ಕೆ? ಮಾಡಬೇಕಿತ್ತು ತಾಕತ್ತಿರೋನು. ನಿಮ್ಮ ಸಿನಿಮಾಗಳು ಗೆಲ್ಲುತ್ತೆ ಅನ್ನೋ ತಾಕತ್ತಿದ್ರೆ ನೀವು ಯಾವತ್ತು ಬೇಕಾದ್ರೂ ರಿಲೀಸ್ ಮಾಡಿದ್ರೆ ಖಂಡಿತ ಗೆದ್ದೇ ಗೆಲ್ಲಿಸ್ತಾರೆ ಜನಗಳು. ಆಯಿತಾ, ಕೆಲವೊಂದಷ್ಟು ಜನ ಫೇಕ್ ಅಕೌಂಟ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕಮೆಂಟ್ಗಳಿಂದ ಇವತ್ತು ಈ ಥರ ಮಾತುಗಳು ಬರ್ತಾ ಇದೆ ಬ್ರದರ್. ಇವಾಗ ಯಶ್ ಸರ್, ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಇಬ್ಬರನ್ನೂ ಜೋಡೆತ್ತು ಅಂತ ಹೇಳ್ತಾರೆ. ಅವ್ರು ಜೋಡೆತ್ತು ಸಿನಿಮಾ ಜೋಡೆತ್ತಾಗಿ ಎರಡು ಸಿನಿಮಾನು ಒಂದೇ ವರ್ಷದಲ್ಲಿ ರಿಲೀಸ್ ಆಗೋ ಪ್ಲಾನ್ ಇದೆ, ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಬ್ರದರ್, ಇದನ್ನೇ ಹೇಳೋದು, ಇದನ್ನ ತಿಳ್ಕೊಬಿಟ್ರೆ ನಮ್ಮ ಕರ್ನಾಟಕ ಜನತೆ ಎಲ್ಲೂ ಫ್ಯಾನ್ಸ್ ವಾರ್ ಬರಲ್ಲ. ಡಿ ಬಾಸ್ ಆಗಿರ್ಬೋದು, ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಆಗಿರ್ಬೋದು, ಪರ್ಸ್ನಲ್ ಇಬ್ಬರು ಕುಚಿಕು ಗೆಳೆಯರು ಆ್ಯಕ್ಚುಲಿ. ಆಯಿತಾ, ಅದೇ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಕಾಂಪಿಟೇಷನ್ ಇರಬೇಕು. ಯಾಕಂದರೆ ಇವ್ರ ಪ್ರೊಡ್ಯೂಸರ್ ಇವ್ರನ್ನ ನಂಬ್ಕೊಂಡು ದುಡ್ಡು ಹಾಕಿರ್ತಾರೆ, ಅವ್ರ ಪ್ರೊಡ್ಯೂಸರ್ ಅವ್ರನ್ನ ನಂಬ್ಕೊಂಡು ದುಡ್ಡು ಹಾಕಿರ್ತಾರೆ. ಈ ಡೈರೆಕ್ಟ್ರು ಒಂದು ಒಳ್ಳೆ ಕತೆ ಬರ್ದಿರ್ತಾರೆ, ಇವರು ಶೂಟ್ ಆಗಂಥದ್ದು, ಅವ್ರ ಡೈರೆಕ್ಟರ್ ಅವ್ರ ಕತೆ ಶೂಟ್ ಆಗಂಗೆ ಬರ್ದಿರ್ತಾರೆ. ಇದರಲ್ಲಿ ಫೈಟಿಂಗ್ ಇರಬೇಕು. ಅದನ್ನು ಬಿಟ್ಟು ನಮ್ಮ ಕುಚಿಕ್ಕು ಫ್ರೆಂಡ್ಸ್ಗಳಲ್ಲಿ ಫೈಟ್ ಇರೋದೆಲ್ಲ ಗುರು ನಿಜವಾದ ಹೀರೋಯಿಸಮ್ ಅಂದರೆ. ಹೇಳ್ತೀನಿ ಕೇಳ್ರಿ, ಇವತ್ತು ಕೆಲವೊಂದಷ್ಟು ಜನ ಹೇಳ್ತಾರೆ ಅವರಿಬ್ರು ಒಂದಾಗ್ಬಿಟ್ರು, ಬೇರೆಯವ್ರನ್ನ ದೂರ ಮಾಡಿದ್ರು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ. ಅದಲ್ಲ ನಿಜವಾದ ಫ್ರೆಂಡ್ಶಿಪ್ಪು. ನಿಜವಾದ ಫ್ರೆಂಡ್ಶಿಪ್ಪು ಅಂದ್ರೆ ಹೊರಗಡೆ ಸಿಕ್ಕಿದಾಗ ಕುಚಿಕುಗಳ ಥರ ಇರಬೇಕು. ಸಿನಿಮಾ ಪ್ರೊಫೆಷನಲ್ ಅಂತ ಬಂದಾಗ, ಇಂಡಸ್ಟ್ರಿ ಅಂತ ಬಂದಾಗ
ಫೈಟಿಂಗ್ ಇರಬೇಕು ಬ್ರದರ್. ಅದು ನಿಜವಾದ ಪ್ರೊಫೆಷನಲ್ ಅಂದ್ರೆ ಆರ್ಟಿಸ್ಟ್ ಅಂದ್ರೆ ಇದು ಬ್ರದರ್. ನಿಜವಾಗ್ಲೂ ಟಾಕ್ಸಿಕ್ ಮತ್ತೆ ಡಿ ಬಾಸ್ ಸಿನಿಮಾ ಒಟ್ಟಿಗೆ ರಿಲೀಸ್ ಆಗ್ಬೇಕು ಬ್ರದರ್. ನಮ್ಮ ಕನ್ನಡ ಇಂಡಸ್ಟ್ರಿ ಬ್ಲಾಸ್ಟ್ ಆಗ್ಬೇಕು ಅಂದ್ರೆ ಅವತ್ತೇ, ಆ ತಿಂಗಳು, ಆ ವರ್ಷನೇ ಬ್ರದರ್. ದೇವ್ರನ್ನ ಹೇಳ್ತೀನಿ, ಬರೆದು ಇಟ್ಕೊಬೇಕು ಅದನ್ನ ಡೈರಿಲಿ. ಆ ಥರ ಧೂಳು ಎಬ್ಬಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ. ಫೈಟಿಂಗ್ ಇರಬೇಕು ಬ್ರದರ್. ಫೈಟಿಂಗ್ ಇದ್ರೇನೆ ಜೀವನದಲ್ಲಿ ಮುಂದೆ ಬರಕ್ಕೆ ಸಾಧ್ಯ. ಯಾರಿಲ್ದಾಗ ಬಂದು ನಾವು ಒಬ್ಬೊಬ್ಬರೇ ಮಿಂಚೋದಲ್ಲ ಗುರು, ದೊಡ್ಡ ವಿಚಾರ. ನಮ್ಮಲ್ಲೇ ರಿಲೀಸ್ ಮಾಡಿ ತಾಕತ್ತಿದ್ರೆ 2 ಸಿನಿಮಾನು ಗೆಲ್ಲಿಸ್ತಿದ್ದಾರೆ ಅಲ್ವಾ. 2 ಸಿನಿಮಾ ಚೆನ್ನಾಗಿದ್ರೆ 2 ಸಿನಿಮಾನು ಗೆಲ್ಲಿಸ್ತಾರೆ, 2 ಸಿನಿಮಾನು ಒಟ್ಟಿಗೆ ನೋಡ್ತಾರೆ. ಬರೀ ಇವರು ಮಾತು ಜೋಡೆತ್ತಲ್ಲ ಬ್ರದರ್, ಇಂಡಸ್ಟ್ರಿಲೂ ಜೋಡೆತ್ತುಗಳೇ. ಇವ್ರ ಸಿನಿಮಾ ಗೆದ್ಬಿಡುತ್ತೆ, ನಾನು ಮುಂದೆ ಹೋಗ್ತೀನಿ ನೀನ್ ಹಿಂದೆ ಬಾ, ಇಲ್ಲ ನಿನ್ ಸಿನಿಮಾ ಗೆದ್ಬಿಡುತ್ತೆ ನಾನು ಮುಂದೆ ಹೋಗ್ತೀನಿ ನೀನ್ ಹಿಂದೆ ಬಾ, ಆ ಮಾತೇ ಇಲ್ಲ. ಡಿ ಬಾಸ್ ಹತ್ರ ಆಗಲಿ ಎಸ್ ಬಾಸ್ ಹತ್ರ ಆಗಲಿ ಸಿನಿಮಾ ಚೆನ್ನಾಗಿದ್ರೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇಬ್ಬರಲ್ಲೂ ಇದೆ ಬ್ರದರ್. ಆ ನಂಬಿಕೆಗೋಸ್ಕರ ಇಬ್ರು ಒಟ್ಟಿಗೆ ಬಿಡ್ತಾವ್ರೆ, ಒಂದೇ ವರ್ಷದಲ್ಲಿ ಬಿಡ್ತಾರೆ. ಹಿಸ್ಟ್ರಿಲಿ ಬರೆದು ಇಟ್ಕೊಂಡ್ಬಿಡ್ರಿ ಫ್ರಂಟ್ ಲೈನಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾವತ್ತೂ ನಡೀದೇ ಇರದಾಗಂತ ಕೆಲವೊಂದಷ್ಟು ವಿಚಾರಗಳು ನಡೀತವೆ. ಅವಾಗ ರೆಕಾರ್ಡ್ ಬ್ರೇಕ್ಗಳು ಆಗ್ತವೆ. ಅವಾಗ ಕೆಲವೊಂದಷ್ಟು ಜನಕ್ಕೆ ನಿದ್ದೆಗೆಟ್ಟಿರುತ್ತೆ ಆಲ್ರೆಡಿ ಇವಾಗ್ಲಿಂದಾನೆ. ದಯವಿಟ್ಟು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ಅಡ್ವಾನ್ಸ್ ಆಗಿ ಅಂತ ಹೇಳ್ತೀನಿ ನಾನು ಕೆಲವೊಂದಷ್ಟು ಜನಕ್ಕೆ.